ಹ್ಯಾಪಿ ಮೂಮೆಂಟ್ಸ್. ಅಕ್ಕಯ್ಯ ಏನು ಮಾಡ್ತಿದ್ದೀರಾ? ಫೋಟೋ ಹೇಗೆ ಬಂದಿದೆ ಅಂತ ಚೆಕ್ ಮಾಡ್ತಿದ್ದೆ. ಹೇಗೆ ಬಂದಿದೆ? ಸೂಪರಾಗಿ ಬಂದಿದೆ, ನನಗೆ ಕಳಿಸ್ಕೊಡು ಆಯ್ತಾ? ಶೋರ್, ಫೋನ್ ಕೊಡಿ. ಬಾ. ಒಂದು ನಿಮಿಷ ಬನ್ನಿ, ಎಲ್ಲಿಗೆ? ಹೇಳ್ತೇನೆ ಬನ್ನಿ. ಹೇಳಿ ಭವ, ಏನು ವಿಷಯ? ನಿನಗೆ ಮಾಡೋದು ಬೇರೆ ಕೆಲಸ ಇಲ್ವಾ? ಏನು ಹ್ಯಾಪಿ ಮೂಮೆಂಟ್ಸು? ಹಾಂ, ಏನು ಹ್ಯಾಪಿ ಮೂಮೆಂಟ್ಸು? ಯಾರಿಗೆ ಹ್ಯಾಪಿ ಮೂಮೆಂಟ್ಸು? ಭವ ಏನು ಹೇಳ್ತಾ ಇದ್ದೀರಾ? ಯಾವ ಹ್ಯಾಪಿ ಮೂಮೆಂಟ್ಸು? ನಿನ್ನ ಕಂತ್ರಿ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವಾ? ನನ್ನ ಲೈವ್ ಹೊಟ್ಟೆ ಉರಿಸ್ಬೇಕು ಅಂತ ತಾನೇ ನೀನು ರೀತಿ ಮಾಡ್ತಾ ಇರೋದು. ಒಂದು ಮಾತು ತಿಳ್ಕೊ, ನಿನ್ನ ಈ ವರ್ತನೆಯಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಸಂತೋಷನ ನೀವೇ ಇಟ್ಕೊಂಡು ಎಲ್ಲಾದರೂ ಹಾಳಾಗಿ ಹೋಗಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅಯ್ಯೋ ಭವ, ನೀವು ಯಾಕೆ ಇಷ್ಟೊಂದು ರೇಗಾಡ್ತಿದ್ದೀರಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ಹೌದೌದು ಪಾಪ, ನಿನ್ನ ಬಾಯಲ್ಲಿ ಬೆರಳಿಟ್ರು ಕಚ್ಚ ಕೂಡ ಬರಲ್ಲ, ಅಷ್ಟು ಮುಗ್ಧೆ ಅಲ್ವಾ ನೀನು? ನೀವು ಬರೋ ಫೋಟೋನೆಲ್ಲ ಕ್ಲಿಕ್ ಮಾಡಿ ನನಗೆ ಕಳ್ಸೋಕೆ ಬರುತ್ತೆ ಅಲ್ವಾ? ಫೋಟೋನಾ? ಒಂದು ನಿಮಿಷ. ಭಾವ, ಈ ಫೋಟೋನ ನಾನು ಕಳಿಸಿಲ್ಲ, ಅಕ್ಕನೇ ನನ್ನ ಫೋನಿಂದ ಈ ಫೋಟೋ ಕಳಿಸಿರೋದು. ಯಾರೋ ಒಬ್ರು, ಆದರೆ ಈ ಕರ್ಮ ನೋಡೋದು ನಾನೇ ತಾನೇ? ಓಯ್ ನೋಡ ಭಾವ, ಅಕ್ಕ ಮಾಡಿದ ಕೆಲಸಕ್ಕೆ ನಾನು ಬೈಸ್ಕೊಳ್ಳೋ ಹಾಗಾಯ್ತು. ಅದು ಇವತ್ತು ಮನದ ಬಾಗಿಲು ನಿಮಗೋಸ್ಕರ ತೆರೆದಿದೆ, ದಯವಿಟ್ಟು ಬನ್ನಿ. ನೀವಿಟ್ಟಿರೋ ಮೊದಲನೇ ಹೆಜ್ಜೆ ನಮ್ಮಿಬ್ಬರು ಹೊಸ ದಾರಿಗೆ ಬರೆದಿರೋ ಮುನ್ನುಡಿ. ಇನ್ಯಾವತ್ತೂ ಹಿಂತಿರುಗಿ ನೋಡಬೇಡಿ. ನಿಮ್ಮನ್ನ ಯಾವತ್ತೂ ನಾನು ಎದೆಗೂಡಲ್ಲಿ ಜೋಪಾನ ಮಾಡ್ತೀನಿ. ನೀವು ನನ್ನ ಜೀವನಕ್ಕೆ ಬಂದ ಮೇಲೆ ಕಪ್ಪು ಬಿಳುಪಿನ ಹೊರತಾಗಿ ಬೇರೆ ಬಣ್ಣ ಇದೆ ಅಂತ ಗೊತ್ತಾಗಿದ್ದು. ಆ ಎಲ್ಲ ಬಣ್ಣನೂ ನಾನು ಇಲ್ಲಿ ಜೋಪಾನವಾಗಿ ಇಟ್ಕೊತೀನಿ. ಸುಖ ದುಃಖ ಜೀವನದಲ್ಲಿರೋದೆ, ಆದರೆ ನೀವು ಜೊತೆಗಿದ್ರೆ ಆ ಕಷ್ಟ ಕರ್ಗೋಗುತ್ತೆ. ಇನ್ಮೇಲೆ ನಿಮ್ಮ ಇಷ್ಟನ ನೆರವೇರಿಸೋದು ನನ್ನ ಧರ್ಮ. ಇಷ್ಟು ದಿನ ನಾವು ಹೇಗಿದ್ವಿ ಅನ್ನೋ ನೆನಪಿಗಿಂತ ಇನ್ನು ಮುಂದೆ ನಾವು ಹೇಗಿರ್ತೀವಿ ಅನ್ನೋ ಕನಸನ್ನ ಎದೆಗೆ ತುಂಬ್ಕೊಳ್ಳೋ ಹೊತ್ತಿದು. ಹೋಗ್ತಾ ಹೋಗ್ತಾ ನಮ್ಮ ಪುಟ್ಟ ಪ್ರಪಂಚ ದೊಡ್ಡದಾಗುತ್ತೆ. ಆ ಎಲ್ಲ ಕ್ಷಣ ನಾನು ನಿಮಗೆ ಬೆನ್ನೆಲುಬಾಗಿ ನಿಲ್ತೀನಿ. ನಿನ್ನೆ ಥರ ಇವತ್ತಿರಲ್ಲ, ಇವತ್ತಿನ ಥರ ನಾಳೆ ಇರಲ್ಲ. ಕಾಲ ಎಷ್ಟೇ ಬದಲಾದರೂ ನಿಮ್ಮ ಮೇಲಿರೋ ನನ್ನ ಪ್ರೀತಿ ಒಂದೇ ಥರ ಇರುತ್ತೆ. 7 ಹೆಜ್ಜೆ ಇಟ್ಟು ಹೃದಯದ ಅಂಗಳಕ್ಕೆ ಬಂದಿರುವೆ, ಕೈ ಚಾಚಿ ಕರೆಯುವೆ,
ಬಂದು ಬಿಗಿದಪ್ಪಿಕೋ, ಕೈ ಜಾರಿ ಹೋಗದಂತೆ ಕಾಯುವೆ ಏಳೇಳು ಜನ್ಮಕ್ಕೂ. ಇನ್ಮೇಲೆ ಈ ನನ್ನ ಹೃದಯ ನಿಮ್ಮ ಮನೆ. ಇಷ್ಟು ದಿನ ಖಾಲಿ ಇದ್ದಿದ್ದ ಮನೆಗೆ ಬಲ್ಗಾಲಿಟ್ಟು ಬಂದಿದ್ದೀರಾ. ನಿಮ್ಮನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಅಷ್ಟೇ ಹೇಳಲ್ಲ, ಜೀವನ ಪೂರ್ತಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಗೌರವಿಸ್ತೀನಿ. ಐ ಲವ್ ಯು. ಡ್ಯಾಡ್, ವಾಟ್ ಇಸ್ ದಿಸ್? ಇದೇನು ರೂಮಾ ಅಥವಾ ಕೇರ್ ಮಾರ್ಕೆಟಾ? ಇದು ನನ್ನ ರೂಮ್, ನನ್ನ ಇಷ್ಟ. ನಾನು ಇಷ್ಟ ಬಂದಾಗ ಇಟ್ಕೋತೀನಿ. ನಿನಗೇನಾದರೂ ಪ್ರಾಬ್ಲಮ್ಮಾ? ಸಾರಿ ಡ್ಯಾಡ್, ಇಫ್ ಯು ಡೋಂಟ್ ಮೈಂಡ್, ಏನು ಹುಡುಕ್ತಿದ್ದೀರಾ ಅಂತನಾದರೂ ಹೇಳ್ತೀರಾ? ಎಲ್ಲ ಈ ಮಾಲ್ತಿ ಮಾಡೋ ಕೆಲಸ. ಒಂದು ವಸ್ತುನು ಅದು ಇರಬೇಕಾದ ಜಾಗದಲ್ಲಿ ಸರಿಯಾಗಿ ಇಡೋದೇ ಇಲ್ಲ, ಸ್ವಲ್ಪನೂ ಶಿಸ್ತಿಲ್ಲ ಅಲ್ವಾ? ಎಲ್ಲ ನನ್ನ ಕರ್ಮ. ಹೌದು ಹೌದು ಡ್ಯಾಡ್, ಸ್ವಲ್ಪನೂ ಶಿಸ್ತೇ ಇಲ್ಲ. ನಿಮ್ಮ ಶಿಸ್ತೇ ಸೂಪರು ಡ್ಯಾಡ್. ಡ್ಯಾಡ್, ಏನು ಬೇಕು ಅಂತ ಹೇಳಿ ಡ್ಯಾಡ್. ಟ್ಯಾಬ್ಲೆಟೇ ಕಾಣಿಸ್ತಾ ಇಲ್ಲ ಕಣೋ. ಮಾರ್ನಿಂಗ್ ಆ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ಬೇಕು. ಈ ಮಾಲ್ತಿ ಎಲ್ಲಿಟ್ಟಿಯೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕೋ ಆಗ್ಲಿಂದ ಮೈಯೆಲ್ಲ ಬೆವರ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ. ಟ್ಯಾಬ್ಲೆಟ್ ಹುಡುಕ್ಕೊಡ್ತೀಯ? ಡ್ಯಾಡ್, ನೀವು ಎಷ್ಟೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ ಅಂದಮೇಲೆ ನಾನು ಹುಡುಕಿದ್ರೆ ಸಿಗುತ್ತಾ? ಆ್ಯಕ್ಚುಲಿ ನೀವು ನೋಡ್ತಿದ್ರೆ ಯಾಕೋ ಟೆನ್ಷನಲ್ಲಿದ್ದೀರಾ, ಬಿ ಪಿ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ. ಐ ಥಿಂಕ್ ಯು ನೀಡ್ BP ಟ್ಯಾಬ್ಲೆಟ್. ನಾನು ತರಿಸ್ಕೊಡ್ತೀನಿ. ಇರಿ ಅದೆಲ್ಲ ಏನು ಬೇಡ. ನಾನು ಯಾವ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಅದು ಎಷ್ಟು MG ಅಂತ ನಿನಗೇನಾದರೂ ಗೊತ್ತಾ? ಹಾಗೆಲ್ಲ ಯಾರ್ಯಾರು ಹೇಳಿದ್ರು ಅಂತ ಯಾವ್ಯಾವುದು ಮಾತ್ರನ ತೊಗೋಬಾರ್ದು, ತುಂಬ ಪ್ರಾಬ್ಲಮ್ ಆಗುತ್ತೆ. ಕಮಾನ್ ಡ್ಯಾಡ್, ನಾನು ಓದ್ತಿರೋದು ಮೆಡಿಸನ್ನೇ. ಬೇಸಿಕ್ಸ್ ಮೆಡಿಸಿನ್ಸ್ ನನಗೂ ಚೆನ್ನಾಗಿ ಗೊತ್ತಿದೆ. BP ಮಾತ್ರ ಕೊಡದೇ ಇರೋಷ್ಟು ದಡ್ಡ ಅಲ್ಲ ನಾನು. ಚೇಚೆ, ಹಾಗೆಲ್ಲ ಏನೂ ಅನ್ಕೋಬೇಡ. ನಾನೇ ಮಾತಾಡಿ ಹುಡುಕೋತೀನಿ. ಡ್ಯಾಡ್, ನಾನು ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು, ಆದರೆ ಇಷ್ಟೊಂದು ಕಿಂಡಲ್ ಮಾಡಬೇಡಿ. ಇಲ್ಲ ಕಣ, ನಿನ್ನ ನಾಲೆಡ್ಜ್ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ. ಮೊನ್ನೆನೇ ಒಂದು ತಿಂಗಳಿಗೆ ಆಗೋಷ್ಟು ಮಾತ್ರನ ತರಿಸಿಟ್ಟಿದ್ದಾರೆ, ಮತ್ತೆ ನೀನು ಹೋಗಿ ತೊಗೊಂಬಂದರೆ ವೇಸ್ಟ್ ಆಗಲ್ವಾ? ಹಾಗಾಗಿ ಹೇಳಿದೆ. ಸಂಜು, ಒಂದು ಹೆಲ್ಪ್ ಮಾಡ್ತೀಯಾ? ಏನು? ನೀನೇ ಅಮ್ಮನಿಗೆ ಫೋನ್ ಮಾಡಿ ಮಾತ್ರೆ ಎಲ್ಲಿಟ್ಟು ಅಂತ ಕೇಳ್ಬಿಟ್ಟು ಹೇಳ್ತೀಯಾ? ಟ್ಯಾಬ್ಲೆಟ್ ಬೇಕಾಗಿರೋದು ನಿಮಗೆ, ನೀವೇ ಫೋನ್ ಮಾಡಿ.